ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಎಲ್ಲರೂ ಕೇಳುವಂಥ ಒಂದು ಪೇಂಟಿಂಗ್ ವಿಡಿಯೋನೇ. ಆದರೆ ಪೇಂಟಿಂಗ್ ಮಾಡೋಕ್ಕೆ ಬರದೇ ಇರೋರು ಕೂಡ ಸುಲಭವಾಗಿ ಮಾಡ್ಕೋಬೋದು. ಅದಕ್ಕಂದ್ಬಿಟ್ಟು ಈ ಥರ ಪೇಂಟಿಂಗ್ ಕಿಟ್ನ ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಫೆವಿಕ್ರಿಲ್ ಬ್ರ್ಯಾಂಡದು ಆಲ್ ಇನ್ ಒನ್ ಮತ್ತು ಕ್ಯಾನ್ವಾಸ್ ಪೇಂಟಿಂಗ್ ಇರೋವಂಥ ಕಿಟ್ ಇದು. ಸೊ ಇದು ನೋಡ್ತಾ ಇರ್ಬೋದು, ಆಫರ್ ಪ್ರೈಸಲ್ಲೇ ತಗೊಂಡಿರೋದು ನಾನು. ನಿಮ್ಗೆ ಎಲ್ಲ ಥರ ಆನ್ಲೈನ್ ಶಾಪಲ್ಲೂ ಸಿಗುತ್ತೆ. ಮತ್ತು ಇದಕ್ಕೆ ಪ್ರಿಂಟೆಡ್ ಶೀಟ್ ಕೊಡ್ತಾರೆ. ಇದರಲ್ಲಿ ಯಾವ ಥರ ಪ್ರಿಂಟೆಡ್ ಶೀಟ್ ಬರುತ್ತೆ ಅಂತ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಅದರಲ್ಲಿ. ಸೊ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ. ಇದೊಂದು ಅನ್ಬಾಕ್ಸಿಂಗ್ ಆಗಿರುತ್ತೆ, ಒಂದು ಪೇಂಟಿಂಗ್ ವಿಡಿಯೋ ಅಂತಲೂ ಇರುತ್ತೆ, ಒಂದು ರಿವ್ಯೂ ಕೊಟ್ಟಂಗೂ ಇರುತ್ತೆ. ಯಾಕಂದರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಫೆವಿಕ್ರಿಲ್ ಬ್ರ್ಯಾಂಡದು ಎಲ್ಲ ಥರ ಪೇಂಟ್ಸ್ಗಳನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಕೇಳೋ ಥರ ಎಲ್ಲ ಥರ ವೀಡಿಯೋಗಳನ್ನು ನಾನು ರೆಡಿ ಮಾಡಿಟ್ಟಿದ್ದೀನಿ, ಖಂಡಿತ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದರಲ್ಲಿ ಬಂದ್ಬಿಟ್ಟು 6 ಕಲರ್ ಪೇಂಟಿಂಗ್ ಕೊಟ್ಟಿದ್ದಾರೆ. ಅಂದರೆ ರೆಡ್ಡು, ವೈಟು, ಬ್ಲ್ಯಾಕು, ಯೆಲ್ಲೋ, ಗ್ರೀನ್, ಬ್ಲೂ ಕಲರ್ ಈ ಥರ ಕೊಟ್ಟಿದ್ದಾರೆ. ನಿಮ್ಗೆ ಈ ಥರ ಕಲರ್ ಇಷ್ಟ ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವುದೋ ಇದೆಯೋ ಅದನ್ನು ಯೂಸ್ ಮಾಡ್ಕೊಬೋದು. ಹಾಗೆ ಇದ್ರ ಜೊತೆಗೆ ಒಂದು ಪೇಂಟಿಂಗ್ ಬ್ರಷು ಕೊಟ್ಟಿದ್ದಾರೆ ಮತ್ತು ಕ್ಯಾನ್ವಾಸ್ ಬೋರ್ಡು. ಈಗ ಬೋರ್ಡ್ ನೋಡೋಣ. A4 ಸೈಜಲ್ಲಿದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೀವೇನಾದರೂ ಕ್ಯಾನ್ವಾಸ್ ಬೋರ್ಡ್ ಯೂಸ್ ಮಾಡೋದಾದರೆ ಈ ಬ್ರ್ಯಾಂಡ್ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಇದರಲ್ಲಿ ಪ್ರಿಂಟೆಡ್ ಶೀಟ್ ಕೊಟ್ಟಿದ್ದಾರೆ. ಇದರಲ್ಲಿ 3 ಥರ ಸಿಕ್ಕಿದೆ ನನಗೆ. ಸೊ ನಾನು ದೇವರು ಬರುತ್ತೆ ಅಂದ್ಕೊಂಡಿದ್ದೆ, ಗಣೇಶಂದು, ಆದರೆ ಅದರಲ್ಲಿ ಬಂದಿಲ್ಲ. ಆದರೆ ಬುದ್ಧದ್ದು ಬಂತು, ಪರವಾಗಿಲ್ಲ. ಸೊ ಆದ್ರೂ ಇದರಲ್ಲಿ 3 ಥರ ಪ್ರಿಂಟೆಡ್ ಕೊಟ್ಟಿದ್ದಾರೆ. ಈ ಥರ ಪ್ರಿಂಟೆಡ್ ಶೀಟ್ನ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಖಂಡಿತ ಅದು ಸಹ ತೋರಿಸ್ಕೊಡ್ತೀನಿ ಮನೇಲಿ ಯಾವ ರೀತಿ ಮಾಡೋದು ಅಂತ. ಆದರೆ ಇವತ್ತು ನಾನು ಬುದ್ಧ ಪೇಂಟಿಂಗೇ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಕೇಳೋಂಥ ಕಮೆಂಟ್ಗಳನ್ನ ಪ್ರತಿಯೊಬ್ಬರದ್ದು ಬರೆದಿಟ್ಕೊತಾ ಇದ್ದೀನಿ. ಪ್ರತಿಯೊಂದು ವೀಡಿಯೋನೂ ಹಾಕ್ತಾಯಿರ್ತೀನಿ. ಸೊ ಈ ವಿಡಿಯೋ ನೋಡೋವಾಗನೇ ಒಂದು ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೋಡಿ, ಬುದ್ಧ ಪ್ರಿಂಟೆಡ್ ತೊಗೊಂಡಿದ್ದೀನಿ. ನನಗಿಷ್ಟವಾದಂಥ ಕಲರಲ್ಲಿ ನಾನು ನಿಮಗೆ ಪೇಂಟ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ನೀವು ಕೇಳೋ ರೀತಿ ಕ್ಯಾನ್ವಾಸ್ ಬೋರ್ಡ್ ಯಾವ ರೀತಿ ಮಾಡೋದು ಅಂತ ಕೇಳ್ತಾಯಿದ್ರಿ. ಖಂಡಿತ ಆ ವಿಡಿಯೋನೂ ರೆಡಿ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ, ಇದನ್ನು ನೀವು ಕ್ಯಾನ್ವಾಸ್ ಬೋರ್ಡ್ಗಂತಲೇ ಅಲ್ಲ, ನಿಮ್ಮ ಮನೇಲಿ ಯಾವುದಾದ್ರು ಪ್ಲೈನ್ ಆಗಿರೋಂಥ ಗೋಡೆ ಮೇಲೆ ಕೂಡ ನೀವು ಪ್ರಿಂಟ್ ಮಾಡಿ ಪೇಂಟಿಂಗ್ ಮಾಡ್ಕೋಬೋದು. ಈಗ ಈ ಥರ ಕ್ಯಾನ್ವಾಸ್ ಬೋರ್ಡ್ ಇಟ್ಟಿದ ಮೇಲೆ ಅದ್ರ ಮೇಲೆ ಪ್ರಿಂಟೆಡ್ ಶೀಟ್ ಇಟ್ಟು ನೋಡೋಣ. ಇಲ್ಲಿ ನಾನು 3 ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇಟ್ಟು ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಇಟ್ಕೊಂಡು ಮಾಡ್ಕೋಬೋದು. ಇದು ನಿಮಗೆ ಈಸಿಯಾಗಿ ಆನ್ಲೈನಲ್ಲಿ ತರಿಸ್ಕೊಬೋದು. ಅದರಲ್ಲೂ ಕಡಿಮೆ ಬಜೆಟ್ಗೆ ಸಿಕ್ಕಿದೆ. ಈಗ ನೋಡಿ, ನಾನು ಯೆಲ್ಲೋ ಕಲರು ಚೂಸ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಈ ಥರ ಹಾಕ್ಕೊಳ್ಳೋಣ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೀರು ಮಿಕ್ಸ್ ಮಾಡಿದ್ರೆ ಬೇಗನೆ ಡ್ರೈ ಆಗೋದಿಲ್ಲ. ನಾನು ಬ್ರಷು ಡ್ರೈ ಆಗಿದೆ ಅಂತ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನು ನಾನು ಪೇಂಟ್ ಮಾಡ್ಕೊತೀನಿ. ನಿಮಗೆ ಮಲ್ಟಿ ಕಲರ್ ಥರ ಬೇಕಂದರೆ ಮಲ್ಟಿ ಕಲರಲ್ಲೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪೂರ್ತಿ ನಾನು ಈ ಥರ ಯೆಲ್ಲೋ ಕಲರ್ ಮಾಡ್ತೀನಿ. ನಿಮಗೆ ಬೇಗನೆ ಡ್ರೈ ಆಗಬೇಕಂದ್ರೆ ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಮಾಡಿದ್ರೆ ಬೇಗನೆ ಡ್ರೈ ಆಗುತ್ತೆ. ಇಲ್ಲಾಂದರೆ ಮಿನಿಮಮ್ ಆದರೂ ಒಂದು 5ರಿಂದ 10 ನಿಮಿಷ ಬಿಡಬೇಕಾಗುತ್ತೆ ಡ್ರೈ ಆಗೋದಕ್ಕೆ. ನಾನು ಫ್ಯಾನ್ ಮುಂದೆನೇ ಮಾಡ್ತಾಯಿದ್ದೀನಿ. ಫ್ಯಾನ್ ಹಾಕ್ಕೊಂಡು ಮಾಡೋದ್ರಿಂದ ಪೇಂಟಿಂಗ್ ಅನ್ನೋದು ಬೇಗನೆ ಕೂಡ ಡ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಥರ ಫ್ಯಾನ್ ಮುಂದೆ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಈಗ ಪೇಂಟ್ನ ಡ್ರೈ ಮಾಡೋದು ಬಿಟ್ಟಿದ್ದೆ, ಒಂದು 3 ನಿಮಿಷದಲ್ಲೇ ಡ್ರೈ ಆಯಿತು. ಈಗ ನಾನು ಬುದ್ಧದ್ದು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವಾಗ ಬುದ್ಧದ್ದು ಪ್ರಿಂಟೆಡ್ ಶೀಟ್ ಇಟ್ಟು ಈ ಥರ ಮಾಸ್ಕಿಂಗ್ ಟೇಪಿಂದ ಪೂರ್ತಿ ಅಂಟಿಸ್ಕೊತೀನಿ. ಯಾಕಂದರೆ ಸೈಡಲ್ಲಿ ಜರುಗಿಸ್ಬಾರ್ದು ಅಂತ. ನಿಮ್ಮ ಹತ್ರ ಸೆಲ್ಲೋ ಟೇಪ್ ಇದ್ದರೆ ಸೆಲ್ಲೋ ಟೇಪಲ್ಲಿ ಹಾಕ್ಕೋಬೋದು. ಮತ್ತು ನಾನಿವತ್ತು ಸ್ಪಾಂಜಿನ ಸಹಾಯದಿಂದ ಈ ಥರ ಪೇಂಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಪಾಂಜ್ ಪೇಂಟಿಂಗ್ ಬ್ರಷ್ ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ತರಿಸ್ಕೋಬೋದು. ನಾನು ರೆಡ್ ಕಲರ್ ಚೂಸ್ ಮಾಡಿದ್ದೀನಿ. ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ಕೂಡ ಮಾಡ್ಕೋಬೋದು. ಇನ್ನೊಂದು, ನಿಮಗೆ ಸ್ಪಾಂಜ್ ಈ ಥರ ಸಿಗೋದಿಲ್ಲ ಅನ್ನೋದಾದರೆ ಮನೆಯಲ್ಲಿ ಪಾತ್ರೆ ತೊಳೆಯೋಕ್ಕಂಥ ಸ್ಪಾಂಜ್ ಬ್ರಷ್ ಬರುತ್ತಲ್ಲ, ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅಥವಾ ಸಪ್ರೇಟಾಗಿ ಪೇಂಟ್ ಶಾಪ್ಗಳಲ್ಲಿ ಸಿಗುತ್ತಲ್ಲ ಸ್ಪಾಂಜು, ಅದು ಕೂಡ ಯೂಸ್ ಮಾಡ್ಕೋಬೋದು. ಈಗ ಪೇಂಟು ಈ ಥರ ಸ್ಪಾಂಜಿಂದ ಮಾಡಿದ ಮೇಲೆ ಒಂದು 2 ನಿಮಿಷ ಹಾಗೆ ಬಿಡಿ. ಆನಂತರ ರಿಮೂವ್ ಮಾಡ್ಕೊಳ್ಳಿ, ತಕ್ಷಣವೇ ತೆಗಿಯೋಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಗೆ ಏನಾದರೂ ಅಲ್ಲಿ ಸೈಡಲ್ಲಿ ಏನಾದರೂ ಕರೆಕ್ಟಾಗಿ ಪೇಂಟು ಸರಿಯಾಗಿ ಅದು ಪ್ರಿಂಟ್ ಆಗಿಲ್ಲ ಅಂದರೆ ಸ್ವಲ್ಪ ನೀವು ಸಪ್ರೇಟಾಗಿ ಬ್ರಷಿಂದ ಅದನ್ನು ಕವರ್ ಮಾಡ್ಕೊಳ್ಳಿ. ನಾನು ಅದೇ ರೀತಿ ಕವರ್ ಮಾಡ್ಕೊತೀನಿ. ನಿಮ್ಗೆ ಇದು ಒಂದು ಈಸಿ ಆಗಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಯಾರಿಗಾದ್ರೂ ಗಿಫ್ಟ್ ಕೊಡೋದಾದರೆ ಕೂಡ ನೀವು ಈಸಿಯಾಗಿ ಈ ಥರ ಮಾಡಿಕೊಡ್ಬೋದು. ಹಾಗೆ ಇದು ಪೂರ್ತಿ ಡ್ರೈ ಆದಮೇಲೆ ವಾರ್ನಿಷಿಂದ ನೀವು ಒಂದ್ಸರಿ ಪೇಂಟ್ ಮಾಡಿದ್ರೆ ಇನ್ನೂ ಶೈನಿಂಗ್ ಆಗಿ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.